ವೆಲ್ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾ? ಅಫ್ಕೋರ್ಸ್ ಒಳ್ಳೆಯದು. ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಸೇಫ್ ಆಗಿರುತ್ತೆ. ನೀವು ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾನು ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ರಿಸ್ಕು ಕಡಿಮೆ ಇರುತ್ತೆ. ಹಾಗಾದರೆ ಎಲ್ಲ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಯಾವ ಇ ಟಿ ಎಫ್ ಸಿಗುತ್ತೆ ಆ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂದರೆ ದ ಆನ್ಸರ್ ಈಸ್ ನೋ. ಇದು ಯಾವ ಥರ ಅಂದರೆ ಮ್ಯೂಚುವಲ್ ಫಂಡು ಒಳ್ಳೆಯದು, ಆದರೆ ಯಾವ ಮ್ಯೂಚುವಲ್ ಫಂಡು ಒಳ್ಳೆಯದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಮ್ಯೂಚುವಲ್ ಫಂಡ್ ಇಷ್ಟ ಆಗಿರುತ್ತೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಒಂದೊಂದು ಇ ಟಿ ಎಫ್ ಇಷ್ಟ ಆಗಿರುತ್ತೆ. ಪ್ರತಿಯೊಬ್ಬರು ಒಂದೊಂದು ಟೈಮ್ ಹೊರೈಸನ್ ಇಟ್ಕೊಂಡು ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಪ್ರತಿಯೊಬ್ಬರು ಒಂದು ಟೈಮ್ ಹೊರೈಸನ್ ಇಟ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವೆರಡರಲ್ಲೂ ನಿಮಗೆ ಡೈವರ್ಸಿಫಿಕೇಷನ್ ಸಿಗುತ್ತೆ. ಅದೇ ರೀತಿ ನೀವು ಕೂಡ ಯಾರೋ ಒಂದು ಇ ಟಿ ಎಫ್ನ ಹೇಳಿರ್ತಾರೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ. ಅದೇ ರೀತಿ ನೀವು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿರ್ತೀರ ಟಾಪ್ 3 ಬೆಸ್ಟ್ ಇ ಟಿ ಎಫ್ಸ್ ಅಂತ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಇ ಟಿ ಎಫ್ನ ಹೇಳಿರ್ತಾರೆ, ನೀವು ಆ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ. ಹಾಗಾದರೆ ನಿಮ್ಗೆ ಗೊತ್ತಿಲ್ಲ ಯಾವ ರೀತಿ ಇ ಟಿ ಎಫ್ನ ಸೆಲೆಕ್ಟ್ ಮಾಡಬೇಕು ಅಂತ. ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಹೌ ಟು ಸೆಲೆಕ್ಟ್ ಇ ಟಿ ಎಫ್ ಅಂತ. ಇದನ್ನು ನೀವು ಒಂದ್ಸಲಿನಾದರೂ ಇ ಟಿ ಎಫ್ನ ಅನಲೈಸ್ ಮಾಡಲೇಬೇಕು. ಯಾಕಂದರೆ ನೀವೇನಾದರೂ ಯಾವುದಾದ್ರೂ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಪದೇ ಪದೇ ನೀವು ಅನಲೈಸ್ ಮಾಡಬೇಕಾಗಿರುತ್ತೆ. ಪದೇ ಪದೇ ಆ ಕಂಪ್ನಿ ಬಗ್ಗೆ ರಿಲೇಟೆಡ್ ನ್ಯೂಸ್ನ ಓದ್ತಾ ಇರಬೇಕು, ಆ ಕಂಪ್ನಿ ಬಗ್ಗೆ ಅನಲೈಸ್ ಮಾಡ್ತಿರಬೇಕು. ಮತ್ತು ಕ್ವಾರ್ಟರ್ ಅವ್ರು ರಿಸಲ್ಟ್ ಬರ್ತಿರ್ತಾರೆ, ಅದನ್ನು ಅನಲೈಸ್ ಮಾಡಬೇಕು. ತುಂಬ ತಲೆನೋವು. ಆ ತಲೆನೋವು ಬೇಡ ಅಂತಲೇ ನೀವು ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಿದ್ದೀರಾ. ಆದರೆ ನೀವು ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆನೂ ಒಂದು ಸತಿ ಅನಲೈಸ್ ಮಾಡಬೇಕು. ಯಾವ ರೀತಿ ಮ್ಯೂಚುವಲ್ ಫಂಡಲ್ಲಿ ಅನಲೈಸ್ ಮಾಡ್ತಿರಲ್ಲ, ಶಾರ್ಟ್ ಇನ್ ರೇಷಿಯೋ ಯಾವ ರೀತಿ ಇದೆ, ಶಾರ್ಪ್ ರೇಷಿಯೋ ಯಾವ ರೀತಿ ಇದೆ, ಫಾಸ್ಟ್ ರಿಟರ್ನ್ ಯಾವ ರೀತಿ ಕೊಟ್ಟಿದೆ, ಈ ರೀತಿ ನೀವು ಇ ಟಿ ಎಫಲ್ಲಿ ಕೂಡ ಒಂದ್ಸಲ ಅನಲೈಸ್ ಮಾಡಬೇಕು. ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಮೊದಲು ಒಂದ್ಸಲಿನಾದರೂ ನೀವು ಈ ಅನಲೈಸ್ನ ಮಾಡಬೇಕು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇ ಟಿ ಎಫ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಇ ಟಿ ಎಫಲ್ಲಿ ನಾವು ಮೊದಲು ನೋಡಬೇಕಾಗಿರೋದೇ ಟ್ರ್ಯಾಕಿಂಗ್ ಎರರ್. ಟ್ರ್ಯಾಕಿಂಗ್ ಎರರ್ ಅಂದರೆ ಇ ಟಿ ಎಫ್ ಯಾವಾಗಲೂ ಒಂದು ಇಂಡೆಕ್ಸ್ನ ಕಾಪಿ ಮಾಡ್ತಾ ಇರುತ್ತೆ. ಈಗ ನಿಫ್ಟಿ 50 ಅನ್ನೋದು ಒಂದು ಇಂಡೆಕ್ಸು. ಈ ಇಂಡೆಕ್ಸ್ನ ಕಾಪಿ ಮಾಡೋದಕ್ಕೆ ನಿಫ್ಟಿ ಬೀಸ್ ಅಂತ ಇದೆ. ನಿಫ್ಟಿ 50 ಯಾವ ಸ್ಟಾಕ್ಸ್ ಇದೆಯೋ ನಿಫ್ಟಿ ಬೀಸಲ್ಲೂ ಅದೇ ಸ್ಟಾಕ್ಸ್ ಇದೆ. ಅದು ಎಷ್ಟು ರಿಟರ್ನ್ ಕೊಡುತ್ತೆ ಇದು ಅಷ್ಟೇ ರಿಟರ್ನ್ ಕೊಡಬೇಕು. ಇದನ್ನು ನಾವು ಟ್ರ್ಯಾಕಿಂಗ್ ಎರರ್ ಅಂತ ಕರಿತೀವಿ. ಈಗ ನಿಫ್ಟಿ 50 ಏನಾದರೂ ಒಂದು 15% ರಿಟರ್ನ್ ಕೊಟ್ಟಿದೆ ಅಂದರೆ ಇದು 14.9% ರಿಟರ್ನ್ ಕೊಟ್ಟಿರುತ್ತೆ. ಮಧ್ಯದಲ್ಲಿ ಏನಿದೆಯಲ್ಲ 0.1%, ಇದನ್ನು ನಾವು ಟ್ರ್ಯಾಕಿಂಗ್ ಎರರ್ ಅಂತ ಕರಿತೀವಿ. ಅಂದರೆ ಇಂಡೆಕ್ಸ್ನ ಎಷ್ಟು ಎಕ್ಸಾಕ್ಟಾಗಿ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋದನ್ನೇ ನಾವು ಟ್ರ್ಯಾಕಿಂಗ್ ಎರರ್ ಅಂತ ಕರಿತೀವಿ. ಎಷ್ಟು ಮಧ್ಯದಲ್ಲಿ ಗ್ಯಾಪ್ ಉಳಿದಿರುತ್ತಲ್ಲ ಇದನ್ನು ನಾವು ಟ್ರ್ಯಾಕಿಂಗ್ ಎರರ್ ಅಂತ ಕರಿತೀವಿ. ಈ ಟ್ರ್ಯಾಕಿಂಗ್ ಎರರು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಅಂದರೆ ಅಷ್ಟು ಚೆನ್ನಾಗಿ ಅವನು ಇಂಡೆಕ್ಸ್ನ ಕಾಪಿ ಮಾಡ್ತಾ ಇದ್ದಾನೆ, ಅಷ್ಟು ಚೆನ್ನಾಗಿ ಅದರಲ್ಲಿ ಕೊಟ್ಟಂಥ ವೇಟೇಜ್ನ ಇದರಲ್ಲಿ ಕೊಡ್ತಾ ಇದ್ದಾನೆ, ಅಷ್ಟು ಚೆನ್ನಾಗಿ ಅದ್ರ ಜೊತೆ ಇದನ್ನು ರಿಟರ್ನ್ ತೆಗಿತಾ ಇದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಇ ಟಿ ಎಫ್ನ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಟ್ರ್ಯಾಕಿಂಗ್ ಎರರು ಚೆಕ್ ಮಾಡಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬರೋದು ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್ ಅಂತ. ಈ ಬಿಡ್ ಪ್ರೈಸ್ ಆಸ್ಕ್ ಪ್ರೈಸ್ ಅನ್ನೋದು ನಮ್ಗೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಈ ಇ ಟಿ ಎಫಲ್ಲಿ ಲಿಕ್ವಿಡಿಟಿ ಇದೆಯಾ ಇಲ್ವಾ ಅಂತ. ಲಿಕ್ವಿಡಿಟಿ ಅಂದರೆ ಏನು ಹೇಳಿ, ಈ ಇ ಟಿ ಎಫಲ್ಲಿ ಬೈ ಮತ್ತು ಸೆಲ್ ಮಾಡೋರು ಇದ್ದಾರಾ ಇಲ್ವಾ ಅಂತ. ಈಗ ಬಿಡ್ ಪ್ರೈಸ್ ಅಂದರೆ ಇದು ಬೈಯರ್ಸ್ನ ಇಂಡಿಕೇಟ್ ಮಾಡುತ್ತೆ. ಅಂದರೆ ನೀನು ಯಾವುದಾದ್ರೂ ಒಂದು ಶೇರ್ನ ಬೈ ಮಾಡೋಕ್ಕೆ ಮುಂಚೆ ಅದರಲ್ಲಿ ನೀವು ಲಿಮಿಟ್ ಆರ್ಡರ್ ಅಂತ ಹಾಕ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಶೇರು 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನಿಮಗೆ ಆ ಶೇರ್ನ ಬೈ ಮಾಡಬೇಕಾಗಿದೆ, ನೀವು 99 ರೂಪಾಯಿಗೆ ಲಿಮಿಟ್ ಆರ್ಡರ್ ಹಾಕ್ತೀರಾ. ಆ ಶೇರು ಯಾವಾಗ 99ಕ್ಕೆ ಬರುತ್ತಲ್ಲ ಆವಾಗ ನಿಮ್ಮ ಆರ್ಡ್ರು ಎಕ್ಸಿಕ್ಯೂಟ್ ಆಗುತ್ತೆ. ಇದನ್ನು ನಾವು ಬಿಡ್ ಮಾಡ್ತೀವಿ. ಈಗ ನೀವೇನು ಮಾಡಿದ್ರೆ ಬಿಡ್ ಮಾಡಿದ್ರೆ ಇದನ್ನು ನಾವು ಬಿಡ್ ಪ್ರೈಸ್ ಅಂತ ಕರಿತೀವಿ. ಅದೇ ರೀತಿ ಆಸ್ಕ್ ಪ್ರೈಸ್ ಅಂದರೆ ನೀವು ಸೆಲ್ ಮಾಡೋಕೆ ಕೊಟ್ಟಿದ್ದೀರಾ. ಈಗ ಒಂದು ಶೇರ್ ಪ್ರೈಸು 100 ರೂಪಾಯಿ ಇದೆ, ನಾನು 90 ರೂಪಾಯಿಗೆ ಬಂದರೂ ಸೆಲ್ ಮಾಡ್ತೀನಪ್ಪ ಅಂತ ನೀವು ಅಂದ್ಕೊಂಡು ನೀವು ಲಿಮಿಟ್ ಆರ್ಡರ್ ಹಾಕಿ ನೀವು ಕೂಡ ಸೆಲ್ ಮಾಡ್ಬೋದು. ಇದನ್ನು ನಾವು ಆಸ್ಕ್ ಪ್ರೈಸ್ ಅಂತ ಕರಿತೀವಿ. ಸೆಲ್ಲರು ಮಾಡೋ ಪ್ರೈಸನ್ನು ನಾವು ಆಸ್ಕ್ ಪ್ರೈಸ್ ಅಂತೀವಿ. ಅದೇ ರೀತಿ ಬೈಯರ್ ಮಾಡುವಂಥ ಪ್ರೈಸನ್ನು ನಾವು ಬಿಡ್ ಪ್ರೈಸ್ ಅಂತೀವಿ. ಇಲ್ಲಿ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ಬಿಡ್ ಪ್ರೈಸ್. ಇದು ಬಿಡ್ ಪ್ರೈಸ್ ಅಂದರೆ ಇದು ಬೈ ಮಾಡೋರು ಹೇಳ್ತಾ ಇರೋದು ಪ್ರೈಸು 270 ರೂಪಾಯಿ 45 ಪೈಸೆಗೆ ನಾನು ಬೈ ಮಾಡ್ತೀನಿ ಅಂತ ಬೈಯರ್ ಹೇಳ್ತಾ ಇದ್ದಾನೆ. ಅದೇ ರೀತಿ ಸೆಲ್ಲರು 270 ರೂಪಾಯಿ 62 ಪೈಸೆ ಕೊಟ್ಟರೆ ನಾನು ಸೆಲ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಇವರು. ಇದು ಸೆಲ್ ಕಾಂಟ್ರಾಕ್ಟು, ಇದು ಬೈ ಕಾಂಟ್ರಾಕ್ಟು. ಬಿಡ್ ಅಂದರೆ ಬೈ ಕಾಂಟ್ರಾಕ್ಟ್ ಆಗುತ್ತೆ, ಆಸ್ಕ್ ಅಂದರೆ ಸೆಲ್ ಕಾಂಟ್ರಾಕ್ಟ್ ಆಗುತ್ತೆ. ಇದರಲ್ಲಿ ತುಂಬ ಡಿಫ್ರೆನ್ಸ್ ಇರಬಾರ್ದು. ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಈ ಇ ಟಿ ಎಫಲ್ಲಿ ಲಿಕ್ವಿಡಿಟಿ ಇಲ್ಲ ಅಂತ. ಇಲ್ಲೆಲ್ಲ ನೋಡಿ ಎಲ್ಲರೂ 270 ರೂಪಾಯಿನೇ, ಆದರೆ ಪೈಸೆಯಲ್ಲೇ ಹೆಚ್ಚು ಕಮ್ಮಿ ಆಗ್ತಾಯಿದೆ. ಇಷ್ಟಿದ್ರೆ ಒಳ್ಳೆಯದು, ಇದರಲ್ಲಿ ಲಿಕ್ವಿಡಿಟಿ ಹೈ ಇದೆ ಅಂತ ಅರ್ಥ. ಅದೇನಾದರೂ ಇವರು 270 ರೂಪಾಯಿಗೆ ಸೆಲ್ ಮಾಡೋರು ರೆಡಿ ಇದ್ದಾರೆ, ಆದರೆ ಬೈ ಮಾಡೋರು 250ಕ್ಕೆ ಕೇಳ್ತಿದ್ದಾರೆ ಅಂದರೆ ಈ ಇ ಟಿ ಎಫಲ್ಲಿ, ಈ ಪರ್ಟಿಕ್ಯುಲರ್ ಇ ಟಿ ಎಫಲ್ಲಿ ಲಿಕ್ವಿಡಿಟಿ ಇಲ್ಲ ಅಂತ ಅರ್ಥ. ಇದನ್ನು ನಾವು ಎವ್ರಿ ಡೇ ಇದು ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ನೀವು ಪ್ರತಿ ಸಲನೂ ಚೆಕ್ ಮಾಡ್ಕೋಬೇಕು. ಪ್ರತಿ ಸಲನೂ ಚೆಕ್ ಮಾಡಿ ನೀವು ಬೈ ಅಥವಾ ಸೆಲ್ ಮಾಡ್ಬೋದು. ಇದು ಮಾರ್ಕೆಟ್ ಓಪನ್ ಇರೋ ಟೈಮಲ್ಲಿ ನಿಮ್ಗೆ ತೋರಿಸುತ್ತೆ ಇಷ್ಟು ಪ್ರೈಸಲ್ಲಿ ಇಷ್ಟು ಕ್ವಾಂಟಿಟಿ ಬೈ ಆಗ್ತಿದೆ, ಇಷ್ಟು ಕ್ವಾಂಟಿಟಿಲಿ ಇಷ್ಟು ಸೆಲ್ ಆಗ್ತಿದೆ ಅಂತ ನೀವು ಪ್ರತಿಯೊಂದನ್ನು ಹೇಳುತ್ತೆ. ಅದಕ್ಕೋಸ್ಕರ ನೀವು ಬೈ ಮಾಡೋ ಪ್ರತಿಯೊಂದು ಟೈಮಲ್ಲೂ ಈ ಆಸ್ಕ್ ಪ್ರೈಸ್ ಮತ್ತು ಬಿಡ್ ಪ್ರೈಸ್ ನೋಡ್ಕೊಳ್ಳಿ. ಎರಡು ಮ್ಯಾಚ್ ಆಗ್ತಿರಬೇಕು. ಒಂದು ಸ್ವಲ್ಪ ಪಾಯಿಂಟಲ್ಲಿ ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ, ಆದರೆ ರೂಪಾಯಲ್ಲಿ ಆಗಿರಬಾರ್ದು. ಇದನ್ನು ನಾವು ಲಿಕ್ವಿಡಿಟಿ ಅಂತೀವಿ. ಇದನ್ನು ಮಾತ್ರ ತುಂಬ ಇಂಪಾರ್ಟೆಂಟು, ಖಂಡಿತ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬರೋದು ಎ ಯು ಎಮ್ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಈ ಪರ್ಟಿಕ್ಯುಲರ್ ಇ ಟಿ ಎಫಲ್ಲಿ ಎಷ್ಟು ವರ್ತಿನ ಅಮೌಂಟು ಇನ್ವೆಸ್ಟ್ಮೆಂಟ್ ಆಗಿದೆ. ಈಗ ನಾನು ಒಂದು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇನ್ನೊಬ್ರು ಯಾರೋ ಒಂದು 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮತ್ತೊಬ್ರು ಯಾರೋ ಒಂದು 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ರೀತಿ ಯಾವ ರೀತಿ ಮ್ಯೂಚುವಲ್ ಫಂಡಲ್ಲಿ ಎ ಯು ಎಮ್ ಇರುತ್ತಲ್ಲ ಅದೇ ರೀತಿ ಇ ಟಿ ಎಫಲ್ಲಿ ಕೂಡ ಎ ಯು ಎಮ್ ಇಷ್ಟು ಜನ ಎಲ್ಲನೂ ಸೇರಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಫಂಡಲ್ಲಿ ಇಷ್ಟು ದುಡ್ಡಿದೆ ಅಂತ ನಿಮಗೊಂದು ಇಂಡಿಕೇಟ್ ಆಗುತ್ತೆ. ಇಲ್ಲೊಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ತುಂಬ ಜನ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮತ್ತು ಲಿಕ್ವಿಡಿಟಿನೂ ಕೂಡ ಕನ್ಸಿಡರ್ ಆಗೋದು ಎ ಎಮ್ ಇಂದಾನೆ. ಎ ಎಮ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈ ಫಂಡಲ್ಲಿ ಜಾಸ್ತಿ ದುಡ್ಡಿದೆ, ಜನ
ಈ ಫಂಡಲ್ಲಿ ಜಾಸ್ತಿ ದುಡ್ಡು ಹಾಕ್ತಿದ್ದಾರೆ ಅಂತ ನೀವು ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಇನ್ನು ನೆಕ್ಸ್ಟ್ ನಂಬರ್ ಆಫ್ ಸ್ಟಾಕ್ಸ್, ಆ ಪರ್ಟಿಕ್ಯುಲರ್ ETF ಅಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ಅಂತಲೂ ನೀವು ನೋಡ್ಬೋದು. ಅದೇ ರೀತಿ ಎಕ್ಸ್ಪೆನ್ಸೇಷನ್ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ETF ಅಲ್ಲಿ ಎಕ್ಸ್ಪೆನ್ಸೇಷನ್ ಮೊದಲೇ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೀವು ಎಕ್ಸ್ಪೆನ್ಸೇಷನ್ ಕಂಪೇರ್ ಮಾಡೋಕೆ ಹೋಗಬೇಡಿ. ಈ ಫಂಡಿಂದ ಈ ಫಂಡಿಗೆ ಎಕ್ಸ್ಪೆನ್ಸೇಷನ್ ಕಂಪೇರ್ ಮಾಡೋಕೆ ಹೋಗಬೇಡಿ. ನೀವು ಬೇರೆ ಕಂಪೇರ್ ಮಾಡಿ, ರಿಟರ್ನ್ ಕಂಪೇರ್ ಮಾಡಿ, ಲಿಕ್ವಿಡಿಟಿ ಕಂಪೇರ್ ಮಾಡಿ. ಒಂದೆರಡು ಪಾಯಿಂಟ್ ಎಕ್ಸ್ಪೆನ್ಸೇಷನ್ ಜಾಸ್ತಿ ಕೊಟ್ಟರು ಚಿಂತೆ ಇಲ್ಲ, ಒಂದು ಒಳ್ಳೆ ETF ಸೆಲೆಕ್ಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬರೋದು ಫಂಡ್ ರಿಟರ್ನ್. ನೀವು ಫಂಡ್ ರಿಟರ್ನ್ ಯಾವಾಗಲೂ 1 year 2 year ಚೆಕ್ ಮಾಡಬೇಡಿ. ನೀವು ಮಿನಿಮಮ್ 5 years ಆದರೂ ರಿಟರ್ನ ಚೆಕ್ ಮಾಡಿ, ಆವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ETF ಅಲ್ಲಿ 1 year ಅಲ್ಲಿ 12.8% ರಿಟರ್ನ್ ಕೊಟ್ಟಿದೆ, 3 year ಅಲ್ಲಿ 13.7% ರಿಟರ್ನ್ ಕೊಟ್ಟಿದೆ, ಅದೇ ರೀತಿ 5 years ಅಲ್ಲಿ 15.1% ರಿಟರ್ನ್ ಕೊಟ್ಟಿದೆ. ಅಂದರೆ ಆಲ್ ಅಂದರೆ ETF ಶುರುವಾದಾಗಿಂದ 15.6% ಆ್ಯನ್ಯುವಲೈಸ್ ರಿಟರ್ನ್ ಕೊಟ್ಟಿದೆ. ಇದು ನಿಮ್ಗೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಈ ETF ಕನ್ಸಿಸ್ಟೆಂಟ್ ರಿಟರ್ನ್ ಕೊಡ್ತಾ ಇದೆ ಅಂತ. ನೀವು ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂದರೆ 15%ಗಿಂತ ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ಇದು ಯಾವುದಾದ್ರೂ ಒಂದು ಇಂಡೆಕ್ಸ್ನ ಟ್ರ್ಯಾಕ್ ಮಾಡುವಂಥದ್ದು. ಈಗ ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಅದೇ ರಿಟರ್ನ್ ಇದು ಕೊಡುತ್ತೆ. ಸೆನ್ಸೆಕ್ಸ್ ಯಾವ ರೀತಿ ರಿಟರ್ನ್ ಕೊಡುತ್ತಲ್ಲ ಅದೇ ರೀತಿ ETF ಕೂಡ ಸೆನ್ಸೆಕ್ಸ್ ETF ಕೂಡ ಅದೇ ರೀತಿ ರಿಟರ್ನ್ ಕೊಡುತ್ತೆ. ಅದಕ್ಕೋಸ್ಕರ ಈ ETF ಅಲ್ಲಿ ಏನು ರಿಟರ್ನ್ ಬರುತ್ತಲ್ಲ ಅದನ್ನೇ ನಾವು ಇದು ಕಾಪಿ ಮಾಡೋದು. ಲಾಂಗ್ ಟರ್ಮಲ್ಲಿ ಅಷ್ಟೇ 15% ನಿಮ್ಗೆ ಸಿಗೋದು, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ. ಮತ್ತು ನಿಮ್ಗೆ ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ನೀವು ಮತ್ತೆ ಈ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಸೇಫಲ್ಲಿ ನೋಡ್ತಿದ್ದೀರಾ ಅಂದರೆ ನಿಮ್ಗೆ ರಿಟರ್ನ್ ಕೂಡ ಒಂದು ಕನ್ಸಿಸ್ಟೆನ್ಸಿಯಾಗಿ ಒಂದು ಡೀಸೆಂಟ್ ರಿಟರ್ನ್ ಇರುತ್ತೆ. 15% ಕೂಡ ಏನು ನಿಮಗೆ ಅಂಥ ಕೆಟ್ಟ ರಿಟರ್ನ್ ಏನಲ್ಲ. ಇನ್ನು ಲಾಸ್ಟಾಗಿ ನೀವು ಏನು ನೋಡಬೇಕು ಅಂದರೆ ಫಂಡು ಯಾವಾಗ ಶುರುವಾಯಿತು ಅನ್ನೋದನ್ನು ಒಂದು ಸತಿ ನೋಡಬೇಕು. ಅಂದರೆ ಹಳೇದಿದ್ದಷ್ಟು ಒಳ್ಳೆಯದು, ಯಾಕಂದರೆ ಅಷ್ಟೊಂದು ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ಸ್ ನೋಡಿರ್ತಾರೆ. ಮತ್ತು ನಿಮಗೆ ರಿಟರ್ನ್ ನೋಡೋಕ್ಕೂ ಸಿಗುತ್ತೆ. ಈಗ 3 years ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಗೆ ರಿಟರ್ನ್ ತೋರಿಸೋದು ಕೂಡ ಆ 3 years ಅಷ್ಟೇ ತೋರಿಸುತ್ತೆ. 5 year ನೀವು ರಿಟರ್ನ್ ನೋಡಬೇಕು ಅಂದರೆ ಆ ಫಂಡ್ ಅವಾಗ ಶುರುನೇ ಆಗಿರಲ್ಲ. ಎಷ್ಟು ಹಳೆ ಫಂಡ್ ಇರುತ್ತಲ್ಲ ಅಷ್ಟು ಒಳ್ಳೆಯದು, ಅದೆಷ್ಟು ಹಳೇದಿರುತ್ತೋ ಅಷ್ಟು ಒಳ್ಳೆಯದು, ಅಷ್ಟು ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ಸ್ನ ನೋಡಿರುತ್ತೆ. ನೀವು ಇಷ್ಟು ಮಾಡ್ತಾ ಇದ್ದೀರಾ ಅಂದರೆ ನೀವು 99% ರಾಂಗ್ ETF ಚೂಸ್ ಮಾಡೋದ್ರಿಂದ ಉಳ್ಕೊಳ್ತೀರಾ. ಸುಮ್ಮನೆ ಯಾರೋ ಒಂದು ETF ಹೇಳಿದ್ರು, ಸುಮ್ಮನೆ ಆ ETF ಹೋಗಿ ನಾನು ಬೈ ಮಾಡಿದೆ ಅನ್ನೋದಕ್ಕಿಂತನೂ ಈ ಥರ ನೀವು ಖುದ್ದು ಹೋಗಿ ಒಂದು ಅನಲೈಸ್ ಮಾಡಿದ್ರೆ ಅಂದರೆ ನೀವು ಲಾಸ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ, ಆಲ್ಮೋಸ್ಟ್ 0 ಇರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಈ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಇದರ ಲಿಕ್ವಿಡಿಟಿ ಯಾವ ರೀತಿ ಇದೆ, ಟ್ರ್ಯಾಕಿಂಗ್ ಎರರ್ ಯಾವ ರೀತಿ ಇದೆ, ಇಷ್ಟು ವರ್ಷ ರಿಟರ್ನ್ ಯಾವ ರೀತಿ ಕೊಟ್ಟಿದ್ದಾನೆ, ಫಂಡ್ ಯಾವ ರೀತಿ ಹಳೇದಾಗಿದೆ, ಫಂಡ್ EMS ಸೈಜ್ ಎಷ್ಟು ಅಂತ ನಿಮ್ಗೆ ಪ್ರತಿಯೊಂದು ಗೊತ್ತಿರುತ್ತೆ. ಅವಾಗ ಗೊತ್ತಿದ್ದಾಗ ಏನಾಗುತ್ತೆ, ನೀವು ETF ಅಲ್ಲಿ ರೈಟ್ ETF ಚೂಸ್ ಮಾಡ್ತೀರಾ. ಸುಮ್ಮನೆ ಯಾರೋ ಒಂದು ಹೇಳಿದ್ರು, ಅವ್ರ ಹೆಸರೇ ಗೊತ್ತಿಲ್ಲ, ಸುಮ್ಮನೆ ಒಂದು ಹೆಸರು ಹೇಳಿದ್ರು ಆ ETF ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋದೆ ಬ್ಲೈಂಡ್ಲಿ ಅನ್ನೋದಕ್ಕಿಂತನೂ ನೀವು ಒಂದ್ಸಲಿನಾದರೂ ಇಷ್ಟು ಅನಲೈಸ್ ಮಾಡಿದ್ದೀರಾ ಅಂದರೆ ನೀವು ಒಂದು ಒಳ್ಳೆ ETF ಚೂಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅದೇ ರೀತಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ. ರಾಧೆ ರಾಧೆ.